ಆತ್ಮೀಯ 9ನೇ ತರಗತಿ ವಿದ್ಯಾರ್ಥಿಗಳೆಲ್ಲರಿಗೂ ನಮಸ್ಕಾರ. ಈ ದಿನದ ವಿಡಿಯೋಗೆ ಸ್ವಾಗತ. ವಿದ್ಯಾರ್ಥಿಗಳೇ, ಕಳೆದ ತರಗತಿನಲ್ಲಿ ನಿನ್ನ ಮುತ್ತಿನ ಸತ್ತಿಗೆ ನಿತ್ತು ಸಲಹು ಎನ್ನುವ ಪದ್ಯದ ಬಗ್ಗೆ ನೋಡ್ತಾ ಇದ್ವಿ. ಹಾಗೇನೆ ನಾನು ಕಳೆದ ತರಗತಿನಲ್ಲಿ ನಿಮಗೆ ನಿನ್ನ ಮುತ್ತಿನ ಸತ್ತಿಗೆ ನಿತ್ತು ಸಲಹು ಪದ್ಯವನ್ನ ರಚನೆ ಮಾಡಿರ್ತಕ್ಕಂತಹ ರಾಘವಾಂಕನ ಪರಿಚಯವನ್ನ ಮಾಡಿಕೊಟ್ಟಿದ್ದೆ. ಹಾಗೇನೆ ಪದ್ಯದ ಆಶಯ ಏನು ಅಂತ ಹೇಳಿ ತಿಳಿಸ್ಕೊಟ್ಟಿದ್ದೆ. ಹಾಗೇನೆ ಪೂರ್ವ ಕಥೆಯನ್ನ ತಿಳಿಸ್ಕೊಟ್ಟಿದ್ದೆ. ಹಾಗೆ ಹರಿಶ್ಚಂದ್ರ ಯಾರು, ಆತನ ಹೆಂಡತಿ ಯಾರು, ಹಾಗೆ ಹರಿಶ್ಚಂದ್ರನ ಗುರುಗಳು ಯಾರು, ವಿಶ್ವಾಮಿತ್ರ ಹಾಗೆ ವಸಿಷ್ಠರ ನಡುವೆ ನಡೆದಂತಹ ಮಾತುಕತೆ ಏನು ಮುಂತಾದ ವಿಚಾರಗಳ ಬಗ್ಗೆ ತಿಳಿಸ್ಕೊಟ್ಟಿದ್ದೆ. ಈ ದಿನದ ವಿಡಿಯೋನಲ್ಲಿ ಈ ಪದ್ಯದ ಸರಳವಾದಂತಹ ವಿವರಣೆಯನ್ನ ಮಾಡ್ತಾನೆ. ಪ್ರತಿಯೊಂದು ಪದದ ಅರ್ಥವನ್ನ ಹೇಳ್ತಾನೆ. ಎಲ್ಲರೂ ಕೂಡ ನಿಮ್ಮ ಪಠ್ಯ ಪುಸ್ತಕವನ್ನ ತೆರೆಯಿರಿ. ಹಾಗೇನೆ ಕೈನಲ್ಲಿ ಒಂದು ಪೆನ್ಸಿಲ್ ಅನ್ನ ಇಟ್ಕೊಂಡು ನಾನು ಹೇಳ್ತಕ್ಕಂತಹ ಪದಗಳ ಅರ್ಥಗಳನ್ನ ಬರ್ಕೊಳ್ಳಿ. ನಿಮ್ಗೆ ಸುಲಭವಾಗಿ ಅರ್ಥ ಆಗುತ್ತೆ ಅಂತೇಳಿ ಹೇಳ್ತಾ, ಮಕ್ಕಳೇ ಎಲ್ಲರೂ ಕೂಡ ನಿಮ್ಮ ಪಠ್ಯ ಪುಸ್ತಕವನ್ನ ತೆರೆಯಿರಿ. ಪದ್ಯ ನಿನ್ನ ಮುತ್ತಿನ ಸತ್ತಿಗೆ ನಿತ್ತು ಸಲಹು. ಕವಿ ರಾಘವಾಂಕ. ನೀವು ಪುಟವನ್ನ ತಿರುಗಿಸಿ ನೋಡಿದರೆ ಅಲ್ಲಿ ಪದ ವಿಂಗಡಣೆ ಓದು ಅಂತ ಇದೆ. ನಿಮಗೆ ಸುಲಭವಾಗ್ಲಿ ಅಂತ ಹೇಳ್ಬಿಟ್ಟು ನಾನು ಅದನ್ನೇ ಓದ್ತೇನೆ. ನೀವು ಕೂಡ ಅಲ್ಲೇ ನೋಡ್ಕೊಳ್ಳಿ. ಹಾಗೇನೆ ಆ ಪದಗಳ ಅರ್ಥಗಳನ್ನ ಕೂಡ ಅಲ್ಲೇ ಬರ್ತ್ಕೊಳ್ಳಿ. ಒಂದೊಂದೇ ಪದ್ಯ ಭಾಗವನ್ನ ಓದಿ ನಂತರ ಅದರ ಅರ್ಥವನ್ನ ನಾನು ನಿಮಗೆ ಹೇಳ್ತೇನೆ. ಓಕೆನಾ ಮಕ್ಕಳೇ? ನೋಡ್ಕೊಳ್ಳಿ. ಪದ್ಯ 1. ಸಂದಕಾರಿರುಳು ಕನ್ನೆಯರು ಹಗಲಂ ನೋಡಲ್ ಎಂದು ಬಂದರು. ಸುರಾಸುರರ್ ಅಬುದಿಯಂ ಮತಿಸುವಂದು ಹೊಸ ವಿಷದ ಹೊಗೆ ಹೊಯ್ದು ಕಗ್ಗನೆ ಕಂದಿ ಜಲದೇವಿಯರು ಮನದಲ್ಲಿ ನೊಂದು ಮಾನಿಸರ್ ಆದರೋ. ಕಮಲಜಂ ನೀಲದಿಂದ ಮಾಡಿದ ಸಾಲ ಬಂಜಿಕೆಗಳ್ ಒದವಿ ಜೀವಂ ತಳೆದವೋ ಎನಿಪ್ ಅಂದದಿಂದ ಬಂದರ್ ಅಂಗನೆಯರ್ ಅವನೀಶ ನೆಡೆಗೆ. ನಾನೀಗಾಗಲೇ ಕಳೆದ ತರಗತಿನಲ್ಲಿ ಹೇಳಿದ್ದೆ, ಭೂಮಿಯ ಮೇಲೆ ಅತ್ಯಂತ ನಿಷ್ಠಾವಂತ ಹಾಗೆ ಸತ್ಯವಂತ ವ್ಯಕ್ತಿ ಯಾರು ಅಂದಾಗ ವಸಿಷ್ಠರು ಸತ್ಯ ಹರಿಶ್ಚಂದ್ರನ ಹೆಸರನ್ನ ಹೇಳ್ತಾರೆ. ಆಗ ವಸಿಷ್ಠರು ಹೇಳಿದಂತಹ ಎಲ್ಲಾ ಮಾತನ್ನ ವಿರೋಧಿಸುವ ಸ್ವಭಾವದವರು ವಿಶ್ವಾಮಿತ್ರ. ಹಾಗಾಗಿ ಅವ್ರು ಏನ್ ಹೇಳ್ತಾರೆ, ವಿಶ್ವಾಮಿತ್ರನ ಬಾಯಲ್ಲಿ ಸುಳ್ಳನ್ನ ಹೇಳಿಸಿಯೇ ಸಿದ್ಧ, ಅಥವಾ ಆತನನ್ನ ಯಾವ್ದಾದ್ರು ಒಂದು ತಪ್ಪು ಕೆಲಸ ಮಾಡೋ ರೀತಿ ಮಾಡೇ ಮಾಡ್ತೀನಿ ಅಂತ ಹೇಳಿ ಒಂದು ಪಂಥವನ್ನ ಒಡ್ತಾರೆ. ಅದೇ ರೀತಿ ಇಲ್ಲಿ ಸತ್ಯ ಹರಿಶ್ಚಂದ್ರ ಮಾಡ್ತಾ ಇದ್ದಂತಹ ಒಂದು ಯಾಗಕ್ಕೆ ವಿಶ್ವಾಮಿತ್ರರು ಆಗಮಿಸ್ತಾರೆ. ಅಲ್ಲಿ ಅನೇಕ ದಾನಗಳನ್ನ ಕೇಳ್ತಾರೆ. ಆದ್ರೆ ಅಲ್ಲಿ ಎಲ್ಲಾ ದಾನವನ್ನ ಕೂಡ ಸತ್ಯ ಹರಿಶ್ಚಂದ್ರ ಕೊಟ್ಟು ಸೈ ಅನ್ನಿಸ್ಕೊಳ್ತಾನೆ. ಮೊದಲ ಪ್ರಯತ್ನದಲ್ಲೇ ವಿಶ್ವಾಮಿತ್ರರು ಸೋಲನ್ನ ಅನುಭವಿಸ್ಬಿಡ್ತಾರೆ. ಇದರಿಂದ ಅವ್ರಿಗೆ ಮತ್ತಷ್ಟು ಕೋಪ ಬರುತ್ತೆ. ಮತ್ತೆ ಹೇಗಾದ್ರೂ ಮಾಡಿ ಸತ್ಯ ಹರಿಶ್ಚಂದ್ರನನ್ನ ನಾವು ಇಕ್ಕಟ್ಟಿಗೆ ಸಿಲುಕಿಸ್ಬೇಕು ಅಂತ ಹೇಳಿ ವಿಶ್ವಾಮಿತ್ರರು ನಿರ್ಧಾರವನ್ನ ಮಾಡ್ತಾರೆ. ತಮ್ಮ ತಪಸ್ಸಿನ ಶಕ್ತಿಯಿಂದ ಅವರು ಒಂದಷ್ಟು ಪ್ರಾಣಿ ಪಕ್ಷಿಗಳನ್ನ ಸೃಷ್ಟಿ ಮಾಡಿ ರೈತಾಪಿ ವರ್ಗದವರಿಗೆ ತೊಂದರೆ ಮಾಡ್ಲಿ ಅಂತ ಹೇಳಿ ಬಿಟ್ಬಿಡ್ತಾರೆ. ಅಂದ್ರೆ ರೈತಾಪಿ ವರ್ಗದವರು ಬೆಳೆದಂತಹ ಬೆಳೆಯನ್ನ ನಾಶ ಮಾಡ್ಲಿ ಅಂತ ಬಿಟ್ಬಿಡ್ತಾರೆ. ಆ ಸಂದರ್ಭದಲ್ಲಿ ರೈತಾಪಿ ವರ್ಗದವರು ಸತ್ಯ ಹರಿಶ್ಚಂದ್ರನ ಬಳಿ ಬಂದು ಮೊರೆ ಇಟ್ಟಾಗ ಸತ್ಯ ಹರಿಶ್ಚಂದ್ರ ಬೇಟೆಗೆ ಅಂತ ಸಿದ್ಧನಾಗ್ತಾನೆ. ಬೇಟೆಯ ಆಯಾಸದಲ್ಲಿ ಇರುವಾಗ ಆತನಿಗೆ ಗಾನ ರಾಣಿಯರು ಬಂದು ಹಾಡಿ ಕುಣಿದು ಅವರು ಮುದವನ್ನ ಸಂತೋಷವನ್ನ ನೀಡ್ತಾರೆ. ಕಳೆದ ತರಗತಿನಲ್ಲಿ ನಾನು ನಿಮ್ಗೆ ಡೀಟೇಲ್ ಆಗಿ ಹೇಳಿದ್ದೀನಿ. ಇಲ್ಲಿ ನಾನೇನು ಗಾನ ರಾಣಿಯರು ಅಂತ ಹೇಳಿದ್ನಲ್ವಾ, ಅವರು ವಿಶ್ವಾಮಿತ್ರ ಸೃಷ್ಟಿ ಮಾಡಿದಂತಹ ಮಾಯದ ಅಬಲೆಯರು. ಅಂದ್ರೆ ವಿಶ್ವಾಮಿತ್ರನ ತಪಶಕ್ತಿಯಿಂದ ಹುಟ್ಟಿದಂತವ್ರು. ನೋಡೋದಕ್ಕೆ ತುಂಬಾನೇ ಸುಂದರವಾಗಿರ್ತಾರೆ. ಆ ಗಾನ ರಾಣಿಯರ ರೂಪ ಲಾವಣ್ಯ ಹೇಗಿತ್ತು, ಅವ್ರು ನೋಡೋದಕ್ಕೆ ಹೇಗಿದ್ರು ಅನ್ನೋದನ್ನ ಮೊದಲನೇ ಪದ್ಯ ಭಾಗದಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿ ಹರಿಶ್ಚಂದ್ರ ಬೇಟೆಯನ್ನ ಆಡ್ತಾ ಆಡ್ತಾ ತನಗೆ ಗೊತ್ತಿಲ್ಲದೇನೆ ವಿಶ್ವಾಮಿತ್ರರ ಆಶ್ರಮದ ಪ್ರದೇಶವನ್ನ ತಲುಪು ಬಿಟ್ಟಿದ್ದಾನೆ. ಆತನಿಗೆ ಈ ಕಡೆ ಆಯಾಸ ಆಗ್ತಾ ಇದೆ, ಮತ್ತೊಂದು ಕಡೆ ಆತ ವಿಶ್ವಾಮಿತ್ರರ ಆಶ್ರಮವನ್ನ ನಾನು ಬಂದು ತಲುಪ್ಬಿಟ್ನಲ್ಲ ಅನ್ನೋ ಒಂದು ಭಯ ಇರುತ್ತೆ. ಯಾಕಂದ್ರೆ ವಸಿಷ್ಠರು ಹೇಳಿರ್ತಾರೆ ಅಲ್ಲಿ ಹೋಗ್ಬೇಡಿ ಅಂತ ಹೇಳಿ. ಈ ರೀತಿ ಆತಂಕದಲ್ಲಿ ಇದ್ದಂತಹ ಸತ್ಯ ಹರಿಶ್ಚಂದ್ರನಿಗೆ ಗಾನ ರಾಣಿಯರು ಬಂದು ಹಾಡುವ ಮೂಲಕ, ನರ್ತನವನ್ನ ಮಾಡುವ ಮೂಲಕ ಆತನ ಮನಸ್ಸಿಗೆ ಸ್ವಲ್ಪ ನೆಮ್ಮದಿಯನ್ನ ಕೊಡ್ತಾರೆ. ಆ ಗಾನ ರಾಣಿಯರು ಹೇಗಿದ್ರು, ಅವರು ಯಾವ ರೀತಿ ಬಂದ್ರು ಅಂತ ಹೇಳಿ ಮೊದಲನೇ ಪ್ಯಾರಾದಲ್ಲಿ ನೋಡೋದಾದ್ರೆ, ಸಂದಕಾರಿರುಳು ಅಂತ ಹೇಳಿದ್ರೆ ಸರಿದು ಹೋದಂತಹ ಕಪ್ಪಾದ ರಾತ್ರಿಯಲ್ಲಿ ಕನ್ನೆಯರು ಅಂತ ಹೇಳಿದ್ರೆ ಈ ಕುಮಾರಿಯರು. ಓಕೆನಾ? ವಿಶ್ವಾಮಿತ್ರ ಸೃಷ್ಟಿ ಮಾಡಿರ್ತಾರಲ್ಲ ಈ ಹೆಂಗಸರು ಹಗಲಂ ನೋಡಲೆಂದು ಬಂದರೋ. ಅಂದ್ರೆ ರಾತ್ರಿ ಕಳೆದು ಕತ್ತಲು ಸರಿದು ಬೆಳಕು ಹೇಗೆ ಆಗುತ್ತೋ ಹಾಗೆ ಇಲ್ಲಿ ಬೆಳಕಿನ ಸಮಯದಲ್ಲಿ ಗಾನ ರಾಣಿಯರು ಹರಿಶ್ಚಂದ್ರನ ಬಳಿಗೆ ಬಂದರು. ಅಂದ್ರೆ ಇಲ್ಲಿ
ಹರಿಶ್ಚಂದ್ರನನ್ನ ಹಗಲಿಗೆ ಹೋಲಿಕೆಯನ್ನ ಕೂಡ ಕವಿ ಮಾಡಿದ್ದಾರೆ. ಸರಿದು ಹೋದಂತಹ ಕಪ್ಪಾದ ರಾತ್ರಿಯಲ್ಲಿ ಕುಮಾರಿಯರು ಹಗಲನ್ನ ನೋಡಲು, ಹಗಲು ಅಂತ ಹೇಳಿದ್ರೆ ಇಲ್ಲಿ ಸತ್ಯ ಹರಿಶ್ಚಂದ್ರ ಅಂತಾನು ಕೂಡ ಅನ್ಕೋಬಹುದು, ಹಗಲನ್ನ ನೋಡಬೇಕೆಂದು ಬಂದಿದ್ದಾರೆಯೋ ಅನ್ನೋ ರೀತಿ ಕವಿಯ ಕಣ್ಣಿಗೆ ಕಾಣಿಸ್ತಾ ಇದೆ. ಹಾಗೇನೆ ಈ ಗಾನರಾಣಿಯರು ನೋಡೋದಕ್ಕೆ ಹೇಗಿದ್ರು, ಸುರಾಸುರರ್ ಅಬುದಿಯಂ ಮತಿಸುವಂದು. ಸುರರು ಅಂದ್ರೆ ದೇವತೆಗಳು, ಅಸುರರು ಅಂತ ಹೇಳಿದ್ರೆ ರಾಕ್ಷಸರು. ದೇವತೆಗಳು ಮತ್ತೆ ರಾಕ್ಷಸರು ಅಮೃತಕ್ಕಾಗಿ ವಿಷಂಪಾಯನ ಸಮುದ್ರವನ್ನ ಮತಿಸ್ತಾರೆ. ಹೀಗೆ ದೇವತೆಗಳು ಮತ್ತೆ ರಾಕ್ಷಸರು ಸಮುದ್ರವನ್ನ ಕಡೆಯುವ ಸಂದರ್ಭದಲ್ಲಿ ಆ ಸಮುದ್ರದಿಂದ ಅನೇಕ ವಸ್ತುಗಳು ಆಚೆ ಬಂತು. ಅದರಲ್ಲಿ ವಿಷದ ಹೊಗೆ ಕೂಡ ಆಚೆ ಬಂತು. ಆ ವಿಷದ ಹೊಗೆಯನ್ನ ನೋಡಿ ಆ ಸಮುದ್ರದಲ್ಲಿ ಇದ್ದಂತಹ ಜಲದೇವಿಯರು ನೊಂದ್ಕೊಂಡ್ಬಿಟ್ಟು ಅವರು ಮನುಷ್ಯರಾದ್ರೇನೋ ಅನ್ನೋ ರೀತಿ ಗಾನರಾಣಿಯರು ಜಲದೇವತೆಯಂತೆ ತುಂಬಾನೇ ಸುಂದರವಾಗಿ ಕಾಣ್ತಾ ಇದ್ದಾರೆ. ಆ ವಿಷದ ಹೊಗೆ ಅವರಿಗೆ ಬಡಿದು ಕಗ್ಗನೆ ಕಂದಿ, ಕಗ್ಗನೆ ಅಂತಂದ್ರೆ ಕಪ್ಪನೆ ಕಳೆಗುಂದಿ ಜಲದೇವಿಯರು ಅಂದ್ರೆ ಆ ಜಲದೇವತೆಯರು ಮನಸ್ಸಿನಲ್ಲಿ ಬೇಜಾರ್ ಪಡ್ಕೊಂಡು ಅವರು ಮಾನಿಸರಾದರು, ಮಾನಿಸರು ಅಂದ್ರೆ ಮನುಷ್ಯರು ಆದರು ಅನ್ನೋ ರೀತಿ ಆ ಮಾಯದ ಅಬಲೆಯರು ಕಾಣಿಸ್ತಾ ಇದ್ದಾರೆ. ಕಮಲಜಂ ಅಂದ್ರೆ ಬ್ರಹ್ಮದೇವ ನೀಲದಿಂದ ಮಾಡಿದ ಸಾಲ ಬಂಜಿಕೆಗಳು ಒದವಿ ಜೀವಂದಳೆದವು. ಇನ್ನು ಯಾವ ರೀತಿ ಕಾಣಿಸ್ತಾ ಇದ್ರು ನೋಡಿ, ಬ್ರಹ್ಮದೇವ ನೀಲದಿಂದ, ನೀಲ ಅಂತ ಹೇಳಿದ್ರೆ ನೀಲಿ ಬಣ್ಣ, ನೀಲಿ ಬಣ್ಣದಿಂದ ಮಾಡಿದ ಸಾಲ ಬಂಜಿಕೆಗಳ ರೀತಿ ಕಾಣಿಸ್ತಿದ್ದಾರೆ. ಸಾಲ ಬಂಜಿಕೆ ಅಂದ್ರೆ ಸಾಲು ಗೊಂಬೆಗಳು. ಆ ಗೊಂಬೆಗಳ ರೀತಿ, ಗೊಂಬೆಗಳು ಎಷ್ಟು ಮುದ್ದಾಗಿರುತ್ತಲ್ವಾ, ಅದೇ ರೀತಿ ಗಾನರಾಣಿಯರು ಕಾಣಿಸ್ತಾ ಇದ್ದಾರೆ. ಆ ಗೊಂಬೆಗಳಿಗೆ ಜೀವ ಬಂದ್ರೆ ಹೇಗಿರುತ್ತೋ ಹಾಗೆ ಗಾನರಾಣಿಯರು ಅಷ್ಟು ಸುಂದರವಾಗಿ ಕಾಣಿಸ್ತಾ ಇದ್ದಾರೆ. ಎನಿಪ್ಪಂದದಿ ಎನ್ನುವಷ್ಟು ಅಂದದಲ್ಲಿ ಅಂಗನೆಯರ್ ಅಂದ್ರೆ ಸ್ತ್ರೀಯರು, ಈ ರೀತಿ ಸುಂದರವಾದ ಸ್ತ್ರೀಯರು ಅವನೀಶ ನೆಡೆಗೆ, ಅವನಿ ಅಂತಂದ್ರೆ ಭೂಮಿ, ಈಶ ಅಂದ್ರೆ ಒಡೆಯ, ಭೂಮಿಯ ಒಡೆಯ ಯಾರು ಇಲ್ಲಿ ಹರಿಶ್ಚಂದ್ರ. ಅವನೀಶನ ಅಡಿಗೆ ಅಂದ್ರೆ ಅವನೀಶನ ಹತ್ತಿರ ರಾಜ ಹರಿಶ್ಚಂದ್ರನ ಬಳಿ ಬಂದರು. ನೋಡಿ, ಮೊದಲನೇ ಪ್ಯಾರಾದಲ್ಲಿ ಗಾನರಾಣಿಯರ ರೂಪ ಲಾವಣ್ಯವನ್ನ ಹೇಳ್ತಾ ಇದ್ದಾರೆ. ಸರಿದು ಹೋದಂತಹ ಕಪ್ಪಾದ ರಾತ್ರಿಯಲ್ಲಿ ಕನ್ಯೆಯರು ಹಗಲನ್ನ ನೋಡಬೇಕೆಂದು ವಿಶ್ವಾಮಿತ್ರನ ಬಳಿ ಬಂದರು. ಈ ಗಾನರಾಣಿಯರು ನೋಡೋದಕ್ಕೆ ಹೇಗಿದ್ರು ಅಂದ್ರೆ, ದೇವತೆಗಳು ಹಾಗೆ ರಾಕ್ಷಸರು ಸಮುದ್ರವನ್ನ ಕಡೆಯುವ ಸಂದರ್ಭದಲ್ಲಿ ಸಮುದ್ರದಿಂದ ವಿಷದ ಹೊಗೆ ಬರುತ್ತೆ. ಆ ವಿಷದ ಹೊಗೆಯನ್ನ ನೋಡಿ ಜಲದೇವಿಯರು ಮನಸ್ಸಿನಲ್ಲಿ ನೊಂದ್ಕೊಂಡ್ಬಿಟ್ಟು ಮನುಷ್ಯರಾಗಿದ್ದಾರೇನಪ್ಪ ಅನ್ನೋ ರೀತಿ ಕಾಣಿಸ್ತಾ ಇದ್ದಾರೆ. ಹಾಗೆ ಬ್ರಹ್ಮದೇವ ಸೃಷ್ಟಿ ಮಾಡಿದಂತಹ ಜೀವ ನೀಡಿರುವ ಗೊಂಬೆಗಳ ರೀತಿ ಆ ಮಾಯದ ಅಂಗನೆಯರು ಅಥವಾ ಮಾಯದ ಅಬಲೆಯರು ಕಾಣಿಸ್ತಾ ಇದ್ದಾರೆ. ಈ ರೀತಿ ಇಷ್ಟೊಂದು ರೂಪ ಲಾವಣ್ಯವನ್ನ ಹೊಂದಿರತಕ್ಕಂತಹ ಗಾನರಾಣಿಯರು ಹರಿಶ್ಚಂದ್ರನ ಬಳಿಗೆ ಬಂದರು. ಬಂದ ನಂತರ ಏನ್ ಮಾಡಿದ್ರು, ಹರಿಶ್ಚಂದ್ರನನ್ನ ಹಾಡಿ ಹೊಗಳೋದಕ್ಕೆ ಶುರು ಮಾಡಿದ್ರು. ಹರಿಶ್ಚಂದ್ರನ ಶೌರ್ಯ ಪರಾಕ್ರಮವನ್ನ ಹೊಗಳೋದಕ್ಕೆ ಶುರು ಮಾಡಿದ್ರು. ಯಾವ ರೀತಿ ಅನ್ನೋದನ್ನ ಎರಡನೇ ಪದ್ಯ ಭಾಗದಲ್ಲಿ ಕೊಟ್ಟಿದ್ದಾರೆ ನೋಡಿ. ಮಾಯದ ಅಬಲೆಯರು ಕಾಣುತ್ತಾ ಮಜಭಾಪು ಅಧಟರಾಯ ಮಜರೇ ರಾಯ ರಾಯ ದಳವುಳಕಾರ ರಾಯ ಕಂಟಕ ರಾಯ ಜಗಜ್ಜಟ್ಟಿ ರಾಯ ದಲ್ಲಣ ರಾಯ ಕೋಲಾಹಲ ರಾಯ ಭುಜಬಲ ಭೀಮ ರಾಯ ಮರ್ಧನ ರಾಯ ಜೀಯ ಸ್ಥಿರಂಜೀವ ಎಂದು ಕೀರ್ತಿಸಿ ಗಾನನಾಯಕಿಯರು ಒಲಿದು ದಂಡಿಗೆ ಬಿಡಿದು ಪೊಡಮಟ್ಟು ಹಾಡಲ್ ಉದ್ಯೋಗಿಸಿದರು. ಗಾನರಾಣಿಯರು ಬಂದ್ರು, ಅವರ ಕೆಲಸನೇ ಏನು, ಹಾಡೋದು, ಕುಣಿಯೋದು, ನರ್ತನವನ್ನ ಮಾಡೋದು. ಅವರು ಯಾವ ವಿಷಯವನ್ನ ಹಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಹರಿಶ್ಚಂದ್ರನ ಶೌರ್ಯ ಪರಾಕ್ರಮವನ್ನ ಕುರಿತು ಹಾಡ್ತಾ ಇದ್ದಾರೆ. ನೋಡಿ, ಇಲ್ಲಿ ಆ ಮಾಯದ ಅಬಲೆಯರು ಏನಿದ್ದಾರಲ್ಲ, ಮಾಯದ ಅಬಲೆಯರು ಅಂತ ಹೇಳಿದ್ರೆ ಆ ವಿಶ್ವಾಮಿತ್ರ ಸೃಷ್ಟಿ ಮಾಡಿದಂತಹ ಆ ಸ್ತ್ರೀಯರು, ಅವರು ಹರಿಶ್ಚಂದ್ರನ ಬಳಿ ಬರ್ತಾರೆ. ಬಂದ್ಬಿಟ್ಟು ಹರಿಶ್ಚಂದ್ರನನ್ನ ನೋಡ್ತಾರೆ. ಇನ್ನೊಂದು ಅರ್ಥದಲ್ಲಿ ಮಾಯದ ಅಬಲೆಯರು ಅಂತ ಹೇಳಿದ್ರೆ ಮೋಸದ ಸ್ತ್ರೀಯರು ಅಂತ ಕೂಡ ಹೇಳ್ಬೋದು. ಹರಿಶ್ಚಂದ್ರನನ್ನ ನೋಡಿದ ತಕ್ಷಣ ಆತನನ್ನ ಹೊಗಳೋದಕ್ಕೆ ಶುರು ಮಾಡ್ತಾರೆ. ಏನಂತ, ಮಜಭಾಪು. ಮಜಭಾಪು ಅಂದ್ರೆ ಇದು ಒಂದು ಹೊಗಳಿಕೆಯ ಪದ. ಮಜಭಾಪು ಅನ್ನೋದು ಒಂದು ಹೊಗಳಿಕೆಯ ಪದ, ಕೊಂಡಾಟದ ಮಾತು. ಅಧಟರಾಯ, ಅಧಟ ಅಂತ ಹೇಳಿದ್ರೆ ಪರಾಕ್ರಮಿಯಾದಂತಹ ರಾಯ ಅಂದ್ರೆ ರಾಜನೇ, ಪರಾಕ್ರಮಿಯಾದಂತಹ ರಾಜನೇ. ಮಜರೇ ರಾಯ, ಹೇ ರಾಜಾದಿರಾಜನೇ. ರಾಯ ದಳ ಉಳಕಾರ ಅಂದ್ರೆ
ರಾಜರನ್ನ, ಶತ್ರು ರಾಜರನ್ನ ಸುಲಭವಾಗಿ ಸೋಲಿಸುವವನೇ, ಶತ್ರು ರಾಜರನ್ನ ಸೂರೆ ಮಾಡುವವನೇ, ರಾಯಕಂಟಕ. ರಾಯಕಂಟಕ ಅಂದ್ರೆ ಶತ್ರುಗಳಿಗೆ ಕಂಟಕವನ್ನ, ತೊಂದರೆಯನ್ನ ತಂದು ಕೊಡುವವನೇ, ರಾಯ ಕೋಲಾಹಲ, ಶತ್ರು ರಾಜರಲ್ಲಿ ಕೋಲಾಹಲವನ್ನ ಉಂಟು ಮಾಡತಕ್ಕಂಥವನೇ, ರಾಯ ಭುಜಬಲ ಭೀಮ, ರಾಜರಲ್ಲೇ ಬಹಳ ಶಕ್ತಿಶಾಲಿಯಾದಂಥವನೇ, ಭೀಮನಷ್ಟು ಶಕ್ತಿಯನ್ನ ಹೊಂದಿರುವವಂತನೇ, ರಾಯಮರ್ಧನ. ರಾಯಮರ್ಧನ ಅಂದ್ರೆ ಶತ್ರು ರಾಜರನ್ನ ನಾಶಪಡಿಸುವ ಶಕ್ತಿಯನ್ನ ಒಳಗೊಂಡಿರುವವನೇ, ಜೀಯ ಸ್ಥಿರಂಜೀವ. ಹೇ ಸ್ವಾಮಿಯೇ, ನೀನು ಯಾವಾಗಲೂ ಸ್ಥಿರಂಜೀವ ಅಂದ್ರೆ ಚಿರಂಜೀವಿಯಾಗಿರು, ಯಾವಾಗಲೂ ಕೂಡ ನೀನು ಶಾಶ್ವತವಾಗಿರು ಎಂಬುದಾಗಿ ಗಾನ ನಾಯಕಿಯರ್ ಒಲಿದು, ಆ ಗಾನ ರಾಣಿಯರು ಹರಿಶ್ಚಂದ್ರನನ್ನ ನೋಡಿ ಮೆಚ್ಚಿ ಆತನನ್ನ ಕೀರ್ತಿಸಿ ಅಂದ್ರೆ ಆತನ ಸಾಧನೆಯನ್ನ ಕೊಂಡಾಡಿ ದಂಡಿಗೆಯನ್ನ ವಿಡಿದು, ದಂಡಿಗೆ ಅಂತ ಹೇಳಿದ್ರೆ ಅದು ಒಂದು ಸಂಗೀತದ ವಾದ್ಯ, ದಂಡದಿಂದ ಕೂಡಿದಂತಹ, ಹಾಗೆ ತಂತಿಯನ್ನ ಹಿಡ್ಕೊಂಡು ಹಾಡ್ತಕ್ಕಂಥ ಒಂದು ವಾದ್ಯ. ಆ ದಂಡಿಗೆಯನ್ನ ಹಿಡಿದು ಹರಿಶ್ಚಂದ್ರನನ್ನ ಹೊಗಳ್ತಾ ಹಾಡನ್ನ ಹೇಳೋದಕ್ಕೆ ಶುರು ಮಾಡಿದ್ರು. ಅದು ಯಾವ ರೀತಿ? ಹರಿಶ್ಚಂದ್ರನಿಗೆ ನಮಸ್ಕಾರವನ್ನ ಮಾಡಿ ಹಾಡಲು ಉದ್ಯೋಗಿಸಿದರು, ಅಂದ್ರೆ ಹಾಡಲು ಪ್ರಾರಂಭವನ್ನ ಮಾಡಿದರು. ಎರಡನೇ ಪದ್ಯ ಭಾಗದಲ್ಲಿ ಹರಿಶ್ಚಂದ್ರನನ್ನ ಹೊಗಳ್ತಾ ಇದ್ದಾರೆ ಗಾನರಾಣಿಯರು. ಮಾಯದಾಬಲಿಯರು ಹರಿಶ್ಚಂದ್ರನನ್ನ ನೋಡಿದ ತಕ್ಷಣ, ಮಜರೇ ಬಾಪು ರಾಯನೇ, ಶತ್ರು ರಾಜರನ್ನ ಸೂರೆ ಮಾಡುವವನೇ, ಶತ್ರು ರಾಜರಿಗೆ ಕಂಟಕವನ್ನ ತಂದು ಕೊಡುವವನೇ, ಶತ್ರು ರಾಜರನ್ನ ನಾಶ ಮಾಡುವವನೇ, ಹಾಗೆ ರಾಜರಲ್ಲೇ ಪರಾಕ್ರಮಿಯಾದಂಥವನೇ, ಭೀಮನಷ್ಟು ಶಕ್ತಿಯನ್ನ ಹೊಂದಿರುವವನೇ, ಹಾಗೇನೆ ಅತಿಯಾದಂತಹ ತೋಳ್ಬಲವನ್ನ ಹೊಂದಿರುವಂತವನೇ ಅಂತ ಹೇಳಿ ಹರಿಶ್ಚಂದ್ರನನ್ನ ಹೊಗಳಿ ಅವರ ಬಳಿ ಇದ್ದಂತಹ ಒಂದು ಸಂಗೀತ ವಾದ್ಯದ ಮೂಲಕ ಅದನ್ನ ನುಡಿಸ್ಕೊಂಡು ನರ್ತನವನ್ನ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾರೆ. ಓಕೆನಾ? ಈಗ ನಂತರ ನೋಡಿ ಮೂರನೇ ಪದ್ಯ ಭಾಗ. ಎಕ್ಕಲವ ಬಳಿ ಬಿಡಿದು ಸುತ್ತಿದ ಅರಸನು ಮುನಿ ರಕ್ಕಸನ ಬನಕ್ಕೆ ಬಂದ ಅಂಚಿಕೆಯನ್, ಎರಡನೆಯ ಮುಕ್ಕಣ್ಣನ್ ಎನಿಪ ಗುರುವಾಜ್ಞೆಗೆಟ್ಟ ಅಳಲನ್ ಅಲ್ಲದೆ ಕನಸ ಕಂಡ ಭಯವ ಮಿಕ್ಕು ಮರೆವಂತೆ ಅಡಸಿ ಕವಿವ ಗತಿಗಳ ಸೊಗಸ ನಕ್ಕಿಸದೆ ಸಮಯೋಚಿತದ ಪಸಾಯಕ್ಕೆ ಮನ ಒಕ್ಕಿ ಸರ್ವಾಭರಣಮಂ ಗಾನರಾಣಿಯರಿಗೆ ಇತ್ತನು ಹರಿಶ್ಚಂದ್ರನು. ಇಲ್ಲಿ ಗಾನರಾಣಿಯರು ಹರಿಶ್ಚಂದ್ರನನ್ನ ಉದ್ದೇಶಿಸಿ ಹಾಡನ್ನ ಹಾಡಿದ್ರು, ನರ್ತನವನ್ನ ಮಾಡಿದ್ರು. ಇಲ್ಲಿ ಹರಿಶ್ಚಂದ್ರನಿಗೆ ಆ ಹಾಡು ನೃತ್ಯವನ್ನ ಕೇಳ್ಬಿಟ್ಟು ತುಂಬಾ ಸಂತೋಷ ಆಯ್ತು. ಯಾಕೆ ಸಂತೋಷ ಆಯ್ತು ಅಂದ್ರೆ, ಹರಿಶ್ಚಂದ್ರ ಆ ಜಾಗಕ್ಕೆ ಹೇಗೆ ಬಂದಿದ್ದ? ನಾನು ಹೇಳಿದ್ದೆ ಲಾಸ್ಟ್ ಕ್ಲಾಸ್ ಅಲ್ಲಿ. ಹೇಗೆ ಅಂದ್ರೆ, ಆತ ಒಂದು ಕಾಡು ಹಂದಿಯನ್ನ ಅಟ್ಟಿಸ್ಕೊಂಡು ಬಂದಿರ್ತಾನೆ. ಎಕ್ಕಲವ ಬಳಿ ಬಿಡಿದು ಒಂದು ಕಾಡು ಹಂದಿಯನ್ನ ಅಟ್ಟಿಸ್ಕೊಂಡು ಬಂದು ಇಡೀ ಕಾಡನ್ನ ಸುತ್ತಿದ ಅಂದ್ರೆ ಅಲೆದಾಡಿರ್ತಾನೆ. ಇದರಿಂದ ಆತನಿಗೆ ಆಯಾಸ ಆಗಿರುತ್ತೆ. ಮತ್ತೊಂದೇನು ಅಂತ ಹೇಳಿದ್ರೆ, ಇಲ್ಲಿ ಮುನಿಗಳಾದಂತಹ ಅಂದ್ರೆ ಇಲ್ಲಿ ಸತ್ಯಹರಿಶ್ಚಂದ್ರನ ಗುರುಗಳಾದಂತಹ ವಸಿಷ್ಠರು ಹೇಳಿರ್ತಾರೆ, ನೀನು ವಿಶ್ವಾಮಿತ್ರನ ಆಶ್ರಮಕ್ಕೆ ಹೋಗ್ಬೇಡ ಅಂತ ಹೇಳಿ ಹೇಳಿರ್ತಾರೆ. ಆದ್ರೆ ಇಲ್ಲಿ ಹರಿಶ್ಚಂದ್ರನಿಗೆ ಗೊತ್ತಿಲ್ಲದೆ ಆತ ಮುನಿ ರಕ್ಕಸನ ಬನಕ್ಕೆ ಬಂದ್ಬಿಟ್ಟಿದ್ದಾನೆ. ಅಂದ್ರೆ ವಿಶ್ವಾಮಿತ್ರ ರಾಜನ ಅಥವಾ ವಿಶ್ವಾಮಿತ್ರನ ಆಶ್ರಮಕ್ಕೆ ಬಂದ್ಬಿಟ್ಟಿದ್ದಾನೆ. ಇದರಿಂದ ಸತ್ಯ ಹರಿಶ್ಚಂದ್ರನ್ಗೆ ಇಲ್ಲಿ ಭಯ ಆಗ್ತಾ ಇದೆ. ಅಷ್ಟೇ ಅಲ್ಲ, ಎರಡನೆಯ ಮುಕ್ಕಣ್ಣ ಅಂದ್ರೆ ಎರಡನೇ ಶಿವ ಅಂತ ಹೇಳಿ ಕರೆಸ್ಕೊಂಡಂತಹ ವಸಿಷ್ಠರ, ನನ್ನ ಗುರುಗಳ ಆಜ್ಞೆಯನ್ನೇ ನಾನು ಮೀರ್ಬಿಟ್ನಲ್ಲಪ್ಪ ಅಂತ ಹೇಳಿ ಮನಸ್ಸಿನಲ್ಲಿ ಆತಂಕ ಆಗ್ತಿದೆ. ಅಷ್ಟೇ ಅಲ್ಲದೆ ಹಿಂದಿನ ರಾತ್ರಿ ಸತ್ಯ ಹರಿಶ್ಚಂದ್ರನಿಗೆ ಒಂದು ಕೆಟ್ಟ ಕನಸು ಬಿದ್ದಿರುತ್ತೆ. ಇದರಿಂದ ಈ ಎಲ್ಲಾ ಅಂಶಗಳಿಂದ ಆತನ ಮನಸ್ಸು ಒಂದು ರೀತಿ ವಿಚಲಿತದಲ್ಲಿರುತ್ತೆ. ಈ ಸಂದರ್ಭದಲ್ಲಿ ಗಾನರಾಣಿಯರು ಬಂದು ಅವನಿಗೆ ಸ್ವಲ್ಪ ಮನರಂಜನೆಯನ್ನ ನೀಡ್ತಾರೆ. ಈಗ ಕೆಲವೊಂದ್ಸರಿ ನಾವು ಕೂಡ ಯಾವ್ದಾದ್ರೂ ಸುಮಾರು ಯೋಚನೆಯಲ್ಲಿ ಭಯನಲ್ಲಿ ಇದ್ದಾಗ ಏನಾಗುತ್ತೆ, ನಮ್ಗೆ ಆ ಟೈಮಲ್ಲಿ ಮನರಂಜನೆಗೆ ಏನಾದ್ರೂ ಬೇಕು ಅಂತ ಅನ್ಸುತ್ತೆ. ಅವಾಗ ನಮ್ಮ ಮೈಂಡ್ ಸ್ವಲ್ಪ ರಿಲೀಫ್ ಆಗುತ್ತಲ್ವಾ. ಅದೇ ರೀತಿ ಇಲ್ಲಿ ಕಾಡು ಹಂದಿಯನ್ನ ಅಟ್ಟಿಸಿಕೊಂಡು ಬಂದಂತಹ ಆಯಾಸ ಒಂದು ಕಡೆ, ಎರಡನೇದು ವಿಶ್ವಾಮಿತ್ರನ ಆಶ್ರಮಕ್ಕೆ ಬಂದ್ಬಿಟ್ಟಿದೀನಲ್ಲ ಅನ್ನೋ ಭಯ ಒಂದು ಕಡೆ, ಮೂರನೇದು ಗುರುಗಳ ಆಜ್ಞೆಯನ್ನ ಮೀರ್ಬಿಟ್ಟಿದೀನಲ್ಲಪ್ಪ ಅಂತಕ್ಕಂತಹ ಆತಂಕ ಒಂದು ಕಡೆ, ಮತ್ತೊಂದು ಕಡೆ ಕೆಟ್ಟ ಕನಸು. ಸೊ ಇದರಿಂದ ಎಲ್ಲ ಆತನ ಮನಸ್ಸು ವಿಚಲಿತ ಆಗಿರುತ್ತೆ. ಆ ಸಂದರ್ಭದಲ್ಲಿ ಗಾನರಾಣಿಯರು ಬಂದು ಹರಿಶ್ಚಂದ್ರನ ಕುರಿತು ಹಾಡಿ ಹೊಗಳಿ ಆ ಹರಿಶ್ಚಂದ್ರನಿಗೆ ಏನು ಭಯ ಇತ್ತಲ್ವ ಮನಸ್ಸಿನಲ್ಲಿ, ಆ ಭಯವನ್ನ ದೂರ ಮಾಡ್ತಾರೆ. ಹರಿಶ್ಚಂದ್ರನಿಗೆ ಆ ಸಂದರ್ಭದಲ್ಲಿ ಆತನಿಗೆ ಸ್ವಲ್ಪ ರಿಲ್ಯಾಕ್ಸೇಷನ್ ಬೇಕಾಗಿರುತ್ತೆ, ಏನಾದ್ರೂ ಒಂದು ಮನರಂಜನೆ ಬೇಕಾಗಿರುತ್ತೆ.
ಹಾಗಾಗಿ ಆ ಸಮಯಕ್ಕೆ ತಕ್ಕಂತೆ ಗಾನರಾಣಿಯರು ಬಂದು ಆತನ ಬಗ್ಗೆ ಹಾಡಿ ಹೊಗಳ್ತಾರೆ. ಇದರಿಂದ ಹರಿಶ್ಚಂದ್ರನಿಗೆ ತುಂಬಾ ಸಂತೋಷ ಆಗುತ್ತೆ. ಸಮಯಕ್ಕೆ ಸರಿಯಾಗಿ ಅವರು ಬಂದು ನರ್ತಿಸಿದ್ದಕ್ಕೆ ಅವರಿಗೆ ಏನ್ ಮಾಡ್ತಾನೆ, ಅವರ ಸೇವೆಗೆ ಉಡುಗೊರೆಯನ್ನ, ಅವರ ಪಸಾಯಕ್ಕೆ ಮನ ಉಕ್ಕಿ ಅವರ ಸೇವೆಗೆ ಇಲ್ಲಿ ಹರಿಶ್ಚಂದ್ರ ಸಂತೋಷ ಭರಿತನಾಗಿ ಆತನ ಮನಸ್ಫೂರ್ತಿಯಾಗಿ ಆತ ಏನ್ ಮಾಡ್ತಾನೆ, ತನ್ನ ಬಳಿ ಇದ್ದಂತಹ ಸರ್ವಾಭರಣಗಳನ್ನ, ಆತನ ಬಳಿ ಇದ್ದಂತಹ ಎಲ್ಲ ಆಭರಣಗಳನ್ನ ಹರಿಶ್ಚಂದ್ರ ಗಾನರಾಣಿಯರಿಗೆ ಕೊಡ್ತಾನೆ. ಅರ್ಥ ಆಗ್ತಲ್ವಾ ಮಕ್ಳೇ? ಗಾನರಾಣಿಯರಿಗೆ ಒಡವೆಗಳನ್ನ ಕೊಟ್ಟ ನಂತರ ಗಾನರಾಣಿಯರು ಒಡವೆಗಳನ್ನ ಇಸ್ಕೊಂಡ್ರ. ನೋಡಿ ಏನಾಯ್ತು ಮುಂದೆ ಅಂತ ಹೇಳಿ. ನೋಡಿ ಗಾನರಾಣಿಯರು ಏನ್ ಹೇಳ್ತಾ ಇದ್ದಾರೆ, ಆ ಒಡವೆಯನ್ನ ಅವ್ರು ಇಸ್ಕೊಳ್ಳೋದಿಲ್ಲ, ಅದ್ರ ಬದಲು ಏನ್ ಹೇಳ್ತಿದ್ದಾರೆ, ಬಡತನದ ಹೊತ್ತು ಆನೆ ದೊರಕಿ ಫಲವೇನು, ನೀರಡಸಿರದ ಹೊತ್ತು ಆಜ್ಯ ದೊರಕಿ ಫಲವೇನು, ರುಜೆ ಅಡಸಿ ಕೆಡದಿಹ ಹೊತ್ತು ರಂಬೆ ದೊರಕೊಂಡಲ್ಲಿ ಫಲವೇನು, ಸಾವ ಹೊತ್ತು ಪೊಡವಿಯ ಒಡೆತನ ದೊರಕಿ ಫಲವೇನು, ಕಡು ಬಿಸಿಲು ಹೊಡೆದು ಬೆಂಡಾಗಿ ಬೀಳ್ವೆ ಮಗೆ, ನೀನೊಲಿದು ಮಣಿದೊಡಿಗೆಗಳನ್ ಇತ್ತು ಫಲವೇನು ಭೂಪಾಲ, ಹೇಳೆನುತ ಮತ್ತೆ ಇಂತೆಂದರು. ಅವ್ರು ಏನ್ ಹೇಳ್ತಿದ್ದಾರೆ, ಹರಿಶ್ಚಂದ್ರ ಒಡವೆ ಕೊಡಕ್ ಹೋದಾಗ ಅವರು ಅದನ್ನ ಇಸ್ಕೊಳ್ಳೋದಿಲ್ಲ, ಇಸ್ಕೊಳ್ಳೋ ಬದಲು ಕೆಲವೊಂದಷ್ಟು ಉದಾಹರಣೆಗಳನ್ನ ಕೊಡ್ತಾರೆ. ಬಡತನದ ಹೊತ್ತು ಆನೆ ದೊರಕಿ ಫಲವೇನು. ಈಗ ಯಾವುದೋ ಒಬ್ಬ ವ್ಯಕ್ತಿ ತುಂಬಾ ಬಡವ ಇರ್ತಾನೆ, ಆತನಿಗೆ ಒಂದು ಆನೆ ಸಿಕ್ತು ಅಂತ ಅನ್ಕೊಳ್ಳಿ, ಆತನಿಗೆ ಸಂತೋಷ ಆಗುತ್ತಾ? ಖಂಡಿತ ಸಂತೋಷ ಆಗಲ್ಲ. ಮೊದ್ಲೇ ಆತ ಬಡವ, ಆತನ ಹೊಟ್ಟೆಯನ್ನ ತುಂಬಿಸ್ಕೊಳ್ಳೋದೇ ಆತನಿಗೆ ಕಷ್ಟ ಆಗಿದೆ. ಅಂಥದ್ರಲ್ಲಿ ಆನೆ ಹೊಟ್ಟೆ ನೋಡಿದಿರಲ್ಲ, ಆನೆ ಸಾಕ ಶಕ್ತಿನಾದ್ರೂ ಇದೆಯಾ ಅವನಿಗೆ? ಇಲ್ಲ. ಅಂಥವನಿಗೆ ಆನೆ ಕೊಟ್ರೆ ಏನಾದ್ರೂ ಖುಷಿ ಪಡ್ತಾನ ಅವನು? ಖಂಡಿತ ಖುಷಿ ಪಡೋದಿಲ್ಲ. ನೀರಡಸಿರ್ದ ಹೊತ್ತು, ಯಾವುದೋ ಮತ್ತೊಬ್ಬ ವ್ಯಕ್ತಿ ನೀರಡಿಸಿರುತ್ತೆ, ಅವನಿಗೆ ನೀರಡಿಸು ಅಂದ್ರೆ ಬಾಯಾರಿಕೆ ಆಗಿರುವ ಸಂದರ್ಭದಲ್ಲಿ ಆತನಿಗೆ ಆಜ್ಯ ದೊರಕಿ ಫಲವೇನು. ಆಜ್ಯ ಅಂತ ಹೇಳಿದ್ರೆ ತುಪ್ಪ ದೊರಕಿದ್ರೆ ಏನಾದ್ರೂ ಪ್ರಯೋಜನ ಇದೆಯಾ? ತುಂಬಾ ಸುಸ್ತಾದಾಗ, ದಾಹ ಆದಾಗ ನೀರ್ ಕುಡಿದ್ರೆ ಸಮಾಧಾನ ಆಗುತ್ತೆ. ಹಾಗಂತ ತುಪ್ಪ ಕುಡಿದ್ರೆ ಸಮಾಧಾನ ಆಗತ್ತಾ? ಹಾಗೆ ನೋಡಿದ್ರೆ ನೀರಿಗಿಂತ ಬೆಲೆ ಬಾಳೋದು ತುಪ್ಪ ಅಲ್ವಾ? ಆದ್ರೆ ಸಮಾಧಾನ ಆಗುತ್ತಾ? ಖಂಡಿತ ಸಮಾಧಾನ ಆಗೋದಿಲ್ಲ. ಹಾಗೆ ರುಜೆ ಅಡಸಿ ಕೆಡದಿಹ ಹೊತ್ತು, ರುಜೆ ಅಂದ್ರೆ ರೋಗ ಬಂದು ಹಾಸಿಗೆ ಹಿಡ್ದಿರ್ತಕ್ಕಂತಹ ವ್ಯಕ್ತಿಗೆ ರಂಬೆ ಸಿಕ್ಕರೆ ಏನಾದ್ರೂ ಪ್ರಯೋಜನ ಇದೆಯಾ? ರಂಬೆ ಅಂದ್ರೆ ಸುಂದರವಾದಂತಹ ಸ್ತ್ರೀ ಅಲ್ವಾ? ಆತ ಓಡಾಡ್ಕೊಂಡು ಚೆನ್ನಾಗಿ ಆರೋಗ್ಯವಾಗಿದ್ರೆ, ಯಾವುದೋ ಒಬ್ಳು ಸುಂದರವಾದ ಹೆಂಗಸು ಸಿಕ್ಕಿದಾಳೆ ಅಂದಾಗ ಆತನಿಗೆ ಖುಷಿ ಇರುತ್ತೆ. ಆದ್ರೆ ಆತನೇ ಹಾಸಿಗೆ ಹಿಡಿದು ಮಲಗಿದ್ದಾನೆ, ಹುಷಾರಿಲ್ದಾಗ ಏನಾದ್ರೂ ಬೇಕು ಅಂತ ಅನ್ಸುತ್ತಾ? ಏನು ಬೇಡ ಅನ್ಸುತ್ತಲ್ವಾ? ಅದೇ ರೀತಿ ರೋಗ ಬಂದು ಬಿದ್ದಿರ್ತಕ್ಕಂತಹ ವ್ಯಕ್ತಿ, ಅನಾರೋಗ್ಯದಿಂದ ಹಾಸಿಗೆ ಹಿಡ್ದಿರ್ತಕ್ಕಂತಹ ವ್ಯಕ್ತಿಗೆ ರಂಬೆ ದೊರಕಿದ್ರೆ ಏನಾದ್ರೂ ಪ್ರಯೋಜನ ಇದೆಯಾ? ಏನು ಪ್ರಯೋಜನ ಇಲ್ಲ. ಸಾವ ಹೊತ್ತು ಪೊಡವಿಯ ಒಡೆತನ ದೊರಕಿ ಫಲವೇನು. ಇನ್ನ ಮತ್ತೊಬ್ಬ ವ್ಯಕ್ತಿ ಯಾರೋ ಇವಾಗ್ಲೂ ಅವಾಗ್ಲೂ ಸತ್ ಹೋಗ್ತಿದ್ದಾನೆ, ಅವನಿಗೆ ನೀನು ಇನ್ಮೇಲಿಂದ ಈ ಊರಿನ ರಾಜನಪ್ಪ ಅಂತಂದ್ರೆ ಅವ್ನು ಸಂತೋಷ ಪಡ್ತಾನ? ಅಯ್ಯೋ ಈಗ ಸಾಯ್ತೀನೋ, ಇನ್ನೊಂದು 10 ನಿಮಿಷಕ್ಕೆ ಸಾಯ್ತೀನೋ ನನಗೆ ಗೊತ್ತಿಲ್ಲ, ಈ ಸಂದರ್ಭದಲ್ಲಿ ನಾನೇನಾದ್ರೂ ರಾಜ ಆದ್ರೆ ಖುಷಿ ಆಗುತ್ತಾ? ಏನು ಖುಷಿ ಆಗಲ್ಲ, ನನ್ನ ಕೈನಲ್ಲಿ ಮಾಡಕ್ಕೂ ಆಗಲ್ಲ. ಅದೇ ಒಬ್ಬ ವ್ಯಕ್ತಿ ಗಟ್ಮುಟ್ಟಾಗಿದ್ದಾನೆ, ಅವನಿಗೆ ಯಾರಾದ್ರೂ ನೀನ್ ರಾಜ ಅಂತಂದ್ರೆ ಅವ್ನು ಎಷ್ಟು ಸಂತೋಷ ಪಡ್ತಾನಲ್ವಾ? ಆದ್ರೆ ಸತ್ ಹೋಗ್ತಾ ಇರ್ತಕ್ಕಂತಹ ವ್ಯಕ್ತಿ ಉಸಿರನ್ನ ಬಿಗಿ ಹಿಡ್ಕೊಂಡಿದ್ದಾನೆ, ಇವಾಗ್ಲೋ ಅವಾಗ್ಲೋ ಸಾಯೋ ತರ ಇದ್ದಾನೆ, ಅವನ ಹತ್ರ ಹೋಗ್ಬಿಟ್ಟು ನೀನ್ ಇನ್ಮೇಲಿಂದ ಈ ಊರಿನ ರಾಜ ಅಂತಂದ್ರೆ ಅವ್ನ್ ಸಂತೋಷ ಪಡ್ತಾನ? ಖಂಡಿತ ಸಂತೋಷ ಪಡೋದಿಲ್ಲ. ಈ ರೀತಿ ಕಡು ಬಿಸಿಲು ಹೊಡೆದು ಬೆಂಡಾಗಿ ಬೀಳ್ವೆ ಮಗೆ, ಈ ರೀತಿ ಇವರನ್ನ ಹೋಲುವವರು ನಾವು ಈ ಕಡು ಬಿಸಿಲಿನಲ್ಲಿ, ಸುಡು ಬಿಸಿಲಿನಲ್ಲಿ ಬೆಂಡಾಗಿ ಹೋಗಿದ್ದೇವೆ, ಇನ್ನೇನು ಇವಾಗ್ಲೂ ಅವಾಗ್ಲೂ ಬೀಳೋ ಪರಿಸ್ಥಿತಿನಲ್ಲಿ ಇದ್ದೇವೆ. ಇಂತಹ ಪರಿಸ್ಥಿತಿನಲ್ಲಿ ಇರ್ತಕ್ಕಂತಹ ನಮಗೆ ನೀನು ನಮ್ಮ ಗಾನವನ್ನ ಮೆಚ್ಚಿಬಿಟ್ಟು ಒಡವೆಗಳ ನಿತ್ತು ಫಲವೇನು. ಈ ರೀತಿ ಪರಿಸ್ಥಿತಿಯಲ್ಲಿ ಇರ್ತಕ್ಕಂತಹ ನಮಗೆ ನೀನು ನಿನ್ನ ಒಡವೆಗಳನ್ನ ಕೊಟ್ರೆ ಏನಾದ್ರೂ ಪ್ರಯೋಜನ ಇದೆಯಾ? ಹೇಳು ಭೂಪಾಲನೆ, ಹೇ ರಾಜನೇ ನೀನಾದ್ರೂ ಹೇಳು ಎನ್ನುತ್ತಾ ಮತ್ತೆ ಈ ರೀತಿ ಹೇಳ್ತಾ ಇದ್ದಾರೆ. ನೋಡಿ ಇಲ್ಲಿ ಆ ಗಾನರಾಣಿಯರ ನೃತ್ಯಕ್ಕೆ ಮೆಚ್ಚಿ ಹರಿಶ್ಚಂದ್ರ ತನ್ನ ಸರ್ವಾಭರಣಗಳನ್ನ ಉಡುಗೊರೆಯಾಗಿ ನೀಡಿದಂತ ಸಂದರ್ಭದಲ್ಲಿ ಬಡವನಿಗೆ ಆನೆ ಸಿಕ್ಕರೆ ಸಂತೋಷ ಆಗೋದಿಲ್ಲ, ಬಾಯಾರಿಕೆ ಆಗಿರೋರ್ಗೆ ತುಪ್ಪ ಸಿಕ್ಕರೆ ಸಂತೋಷ ಆಗಲ್ಲ, ರೋಗ ಬಂದು ಬಿದ್ದಿರ್ತಕ್ಕಂಥವನಿಗೆ ರಂಬೆ ಸಿಕ್ಕರೆ ಸಂತೋಷ ಆಗಲ್ಲ, ಹಾಗೆಯೇ ಈಗ್ಲೂ ಆಗ್ಲೋ ಸಾಯ್ತಕ್ಕಂತಹ ವ್ಯಕ್ತಿಗೆ ರಾಜ್ಯದ ಒಡೆತನ ಸಿಕ್ಕರೆ ಸಂತೋಷ ಆಗಲ್ಲ. ಅವರನ್ನ ಹೋಲ್ತಕ್ಕಂಥವ್ರು ನಾವು ಈ ಬಿರು ಬಿಸಿಲಿನಲ್ಲಿ ಬೆಂಡಾಗಿ ಹೋಗಿದ್ದೇವೆ, ನಾವು ಇವಾಗ್ಲೂ ಅವಾಗ್ಲೂ ತಲೆ ಸುತ್ತಿ ಬೀಳೋ ಪರಿಸ್ಥಿತಿನಲ್ಲಿ ಇದ್ದೇವೆ.
ನಮ್ಮಂತವ್ರಿಗೆ ನೀನು ಒಡವೆಗಳನ್ನ ಕೊಡ್ತಿದ್ಯಲ್ಲ, ಇದರಿಂದ ಏನಾದ್ರೂ ಪ್ರಯೋಜನ ಇದೆಯಾ ಹೇ ರಾಜನೇ, ಹೇಳು ಅಂತ ಹೇಳಿ ಕೇಳ್ತಾರೆ. ನಂತರ ಮುಂದುವರೆದು ಏನ್ ಹೇಳ್ತಾರೆ ನೋಡಿ. ಕಡಲೋಳ್ ಆಳ್ವಂಗೆ ತೆಪ್ಪವನು, ದಾರಿದ್ರ್ಯಂಗೆ ಕಡವರನ್, ಅತಿ ರೋಗಿಗೆ ಅಮೃತಮಂ ಕೊಟ್ಟಡೆ, ಅವರ ಅಡಿಗಡಿಗೆ ಅದಾವ ಹರುಷವನೆಯ್ದು ತಿಪ್ಪರ್, ಅವರಂ ಪೋಲ್ವರ್. ಈ ಪೊತ್ತಿನ ಸುಡು ಸುಡುನೆ ಸುಡುವ ಬಿರು ಬಿಸಿಲ ಸೆಕ್ಕೆ ಉಸುರ ಬಿಸಿ ಹೊಡೆದುದು, ಉರಿ ಹತ್ತಿ ಬಾಯ್ ಬತ್ತಿ ಡಗೆ ಸುತ್ತಿ ಸಾವು ಅಡಸುತ್ತಿದೆ, ನಿನ್ನ ಮುತ್ತಿನ ಸತ್ತಿಗೆ ನಿತ್ತು ಸಲಹು ಭೂಭುಜ ಎಂದರು. ನೋಡಿ ಏನ್ ಹೇಳಿದ್ರು ಅಂದ್ರೆ, ಕಡಲೋಳ್ ಆಳ್ಬವಂಗೆ ಅಂದ್ರೆ ಯಾರು ಸಮುದ್ರದಲ್ಲಿ ಸಿಕ್ಕಾಕೊಂಡು ಮುಳುಗ್ ಹೋಗ್ತಿರ್ತಾರಲ್ಲ, ಆ ಸಂದರ್ಭದಲ್ಲಿ ಅವನು ತನ್ನ ಜೀವವನ್ನ ರಕ್ಷಣೆ ಮಾಡ್ಕೋಬೇಕಾಗಿರುತ್ತೆ. ಆಗ ಆತನಿಗೆ ಏನ್ರ ಅವಶ್ಯಕತೆ ಇರುತ್ತೆ, ಒಂದು ದೋಣಿ, ಒಂದು ತೆಪ್ಪದ ಅವಶ್ಯಕತೆ ಇರುತ್ತೆ. ಹಾಗೆ ಯಾರು ದಾರಿದ್ರ್ಯವನ್ನೇ ಹೊಂದಿರ್ತಾನೋ, ದಾರಿದ್ರ್ಯ ಅಂದ್ರೆ ಬಡತನ, ಯಾರು ಬಡವನಾಗಿರ್ತಾನೋ ಅವನಿಗೆ ಕಡವರವನ್ನ ಕೊಟ್ರೆ ಸಂತೋಷ ಪಡ್ತಾನೆ. ಕಡವರ ಅಂತಂದ್ರೆ ಚಿನ್ನವನ್ನ ಕೊಟ್ರೆ ಸಂತೋಷ ಪಡ್ತಾನೆ. ಅತಿ ರೋಗಿಗೆ, ತುಂಬಾ ರೋಗಿಷ್ಟ, ಅವನು ಯಾವಾಗ್ಲೂ ಕೂಡ ಹಾಸಿಗೆ ಹಿಡ್ದೆ ಮಲಗಿರ್ತಾನೆ, ಅಂತಹ ವ್ಯಕ್ತಿಗೆ ಅಮೃತವನ್ನ ಕೊಟ್ರೆ ಖುಷಿ ಪಡ್ತಾನೆ. ಹೀಗೆ ಅವರ ಅಡಿಗಡಿಗೆ ಅದಾವ ಹರುಷವನ್ನೆಯ್ದು ತಿಪ್ಪರು, ಯಾರಿಗೆ ಯಾವ ವಸ್ತು ಬೇಕೋ ಆ ವಸ್ತುವನ್ನ ನೀಡಿದಾಗ ಮಾತ್ರ ಅವರ ಮನಸ್ಸಿಗೆ ತೃಪ್ತಿ ಸಿಗುತ್ತೆ, ಸಂತೋಷ ಸಿಗುತ್ತೆ. ಈ ರೀತಿ ಅವರನ್ನ ಹೋಲುವವರು ನಾವು. ಯಾರಿಗೆ ತೆಪ್ಪ ಬೇಕಾಗಿದೆಯೋ, ಯಾರಿಗೆ ಅಮೃತ ಬೇಕಾಗಿದೆಯೋ, ಯಾರಿಗೆ ಚಿನ್ನ ಬೇಕಾಗಿದೆಯೋ ಅಂತಹ ವ್ಯಕ್ತಿಗಳನ್ನ ಹೋಲುವವರು ನಾವು. ನಮಗೆ ನಿನ್ನ ಒಡವೆಗಳು ಬೇಡ. ಈ ಹೊತ್ತಿನ ಸುಡು ಸುಡುನೆ ಸುಡುವ ಬಿಸಿಲಿನಲ್ಲಿ ನಮಗೆ ತುಂಬಾ ಶೆಕೆ ಆಗ್ತಿದೆ. ಶೆಕೆ ಆಗಿ ನಮಗೆ ಉಸಿರಾಡೋದಕ್ಕೂ ಕೂಡ ಕಷ್ಟ ಆಗ್ತಾ ಇದೆ. ಬಿಸಿ ಉಸಿರು ಬರ್ತಾ ಇದೆ. ಉರಿ ಹತ್ತಿ, ತುಂಬಾ ದಗೆ ಹತ್ಬಿಟ್ಟು ನಮ್ಮ ಮೈಯೆಲ್ಲ ಬಿಸಿ ಆಗ್ತಿದೆ. ಬಾಯಿ ಬತ್ತಿ ಹೋಗ್ತಾ ಇದೆ. ನಮ್ಗೆ ದಗೆ ಆವರಿಸ್ತಾ ಇದೆ. ಇನ್ನೇನು ಈ ಶೆಕೆಯನ್ನ ತಡೆಯೋಕಾಗದೆ ನಾವು ಸತ್ತೇ ಹೋಗ್ತೀವಿ ಅನ್ನೋ ರೀತಿ ನಮಗೆ ಅನ್ನಿಸ್ತಾ ಇದೆ. ಸಾವು ನಮ್ಮ ಹತ್ರ ಬರ್ತಾ ಇದೆ ಅಂತ ಹೇಳಿ ಅನ್ನಿಸ್ತಾ ಇದೆ. ಈ ಸಂದರ್ಭದಲ್ಲಿ ನೀನು ನಿನ್ನ ಬಳಿ ಇರ್ತಕ್ಕಂಥ ಆಭರಣಗಳನ್ನ ಉಡುಗೊರೆಯಾಗಿ ಕೊಡ್ತಾ ಇದೆಯಲ್ಲ, ಅದ್ರ ಬದಲು ನಿನ್ನ ಬಳಿ ಇರ್ತಕ್ಕಂತಹ ಮುತ್ತಿನಿಂದ ಅಲಂಕೃತವಾದಂತಹ ಸತ್ತಿಗೆಯನ್ನ ನೀನು ನಮಗೆ ನೀಡು. ಸತ್ತಿಗೆ ಅಂದ್ರೆ ಛತ್ರಿ, ನಿನ್ನ ಬಳಿ ಇರುವ ಒಂದು ಛತ್ರಿಯನ್ನ ನಮಗೆ ಕೊಡು ಅಂತ ಹೇಳಿ ಕೇಳ್ತಾರೆ. ಹೇ ಭೂಭುಜನೆ, ಭೂಭುಜ ಅಂದ್ರೆ ಭೂಮಿಯ ಒಡೆಯನೆ, ನಿನ್ನ ಬಳಿ ಇರುವ ಛತ್ರಿಯನ್ನ ಕೊಡಪ್ಪ. ಛತ್ರಿನಾದ್ರೂ ಕೊಟ್ರೆ ಆ ಛತ್ರಿಯನ್ನ ಇಟ್ಕೊಳ್ತೀವಿ, ಅವಾಗ ನಮ್ಗೆ ಆ ಬಿಸಿಲಿನಿಂದ ರಕ್ಷಣೆ ಸಿಗುತ್ತೆ, ಅವಾಗ ನಮ್ಮ ಜೀವನ ಆದ್ರೂ ಉಳಿಯುತ್ತೆ ಅಂತ ಹೇಳಿ ಕೇಳ್ಕೊಳ್ತಾರೆ. ಆಗ ಹರಿಶ್ಚಂದ್ರನಿಗೆ ಏನಿದು, ಇವ್ರು ಈ ರೀತಿ ನನ್ನ ಸತ್ತಿಗೆಯನ್ನ ಕೇಳ್ತಾ ಇದಾರಲ್ಲ ಅಂತ ಹೇಳಿ ಅನ್ಸುತ್ತೆ. ಆಗ ಹರಿಶ್ಚಂದ್ರ ಏನಂತ ಹೇಳ್ತಾನೆ ನೋಡಿ. ರವಿಕುಲದ ಪೀಳಿಗೆಯೋಳ್ ಒಗೆದ ರಾಯರ್ಗೆ ಪಟ್ಟವ ಕಟ್ಟುವಂದು, ಇದಿಲ್ಲದಡೆ ಅರಸುತನ ಸಲ್ಲದು. ಅವನಿಯೊಳು ಯುದ್ಧ ರಂಗದೊಳ್ ಇದ ಕಂಡ ಹಗೆಗಳ್ ನಿಲ್ಲರ್. ಅದರ ಕೆಳಗೆ ಕವಿವ ನೆಳಲೊಳಗೆ ಆವ ನಿರ್ದನ್, ಆತನಿಗೆ ತಾಂತವಿಲ್ಲ. ಎಡರು ಬಡತನಂ ರೋಗ ಅಪಕೀರ್ತಿ ಪರಿಭವ ಭಯಂ ಹರೆಬುದು. ಇದನ್ ಅರೆದರೆದು ಸತ್ತಿಗೆಯ ಕೊಡಬಹುದೇ ಹೇಳ್ ಎಂದನು. ಯಾವಾಗ ಅವ್ರ ಛತ್ರಿಯನ್ನ ಕೇಳ್ತಾರೋ ಅವಾಗ ಛತ್ರಿಯನ್ನ ಕೊಡೋದಕ್ಕೆ ಹರಿಶ್ಚಂದ್ರ ಒಪ್ಪೋದಿಲ್ಲ. ಏನಂತ ಹೇಳ್ತಾನೆ ನೋಡಿ. ರವಿಕುಲದ ಪೀಳಿಗೆಯಲ್ಲಿ, ರವಿಕುಲ ಅಂದ್ರೆ ಸೂರ್ಯವಂಶದಲ್ಲಿ ಯಾವ ವ್ಯಕ್ತಿ ರಾಜನಾಗ್ತಾನೋ, ಇಲ್ಲಿ ಸತ್ಯ ಹರಿಶ್ಚಂದ್ರಂದು ಸೂರ್ಯವಂಶದಲ್ಲಿ ಯಾವ ವ್ಯಕ್ತಿ ರಾಜನಾಗ್ತಾನೋ ಆ ವ್ಯಕ್ತಿಗೆ ಪಟ್ಟಾಭಿಷೇಕ ಮಾಡೋ ಸಂದರ್ಭದಲ್ಲಿ ನೀಡುವಂತಹ ಛತ್ರಿ ಇದು ಪಟ್ಟಾಭಿಷೇಕ ಮಾಡೋ ಸಂದರ್ಭದಲ್ಲಿ ರಾಜನಿಗೆ ಕೊಡ್ತಾರೆ. ಇದಿಲ್ಲದಿದ್ದರೆ ಅರಸುತನವೇ ಸಲ್ಲದು. ಈ ಛತ್ರಿ ಯಾವ ಅರಸನ ಹತ್ರ ಇರೋದಿಲ್ವೋ ಆತನಿಗೆ ಅರಸುತನ ಅನ್ನೋದು ಸಲ್ಲೋದೇ ಇಲ್ಲ. ಅವನಿ ಅಂದ್ರೆ ಈ ಭೂಮಿ ಮೇಲೆ, ಯುದ್ಧ ಭೂಮಿನಲ್ಲಿ. ಹಾಗೆ ಈ ಛತ್ರಿಯನ್ನ ನೋಡಿದ್ರೆ ಸಾಕು ಹಗೆಗಳ್ ನಿಲ್ಲರ್. ಇದು ಹರಿಶ್ಚಂದ್ರನ ಛತ್ರಿ ಅಂತ ಅನ್ಬಿಟ್ಟು ಯಾವ ಶತ್ರುಗಳು ಕೂಡ ನಿಲ್ಲೋ ಪ್ರಯತ್ನವನ್ನ ಕೂಡ ಮಾಡೋದಿಲ್ಲ. ಅದರ ಕೆಳಗೆ ಅಂದ್ರೆ ಈ ಛತ್ರಿಯ ಕೆಳಗೆ ಬರುವ ನೆರಳಿನಲ್ಲಿ ಆವನಿರ್ದನ್, ಯಾರು ಇರುತ್ತಾನೋ ಆತನಿಗೆ ಯಾವುದೇ ತೊಂದರೆ ಬರುವುದಿಲ್ಲ. ಅಷ್ಟೇ ಅಲ್ಲ, ಯಾವುದೇ ಎಡರುಗಳಾಗ್ಲಿ, ತೊಂದರೆಗಳಾಗ್ಲಿ, ರೋಗ ರುಜಿನಗಳಾಗ್ಲಿ, ಅಪಕೀರ್ತಿಯಾಗ್ಲಿ, ಯಾವುದೇ ತೊಂದರೆಗಳಾಗ್ಲಿ ಇದ್ಯಾವುದು ಕೂಡ ಬರೋದಿಲ್ಲ. ಅದಕ್ಕೋಸ್ಕರ ಹಿರಿಯರಿಂದ ಬಂದಂತಹ ಈ ಛತ್ರಿಯನ್ನ ಪಟ್ಟಾಭಿಷೇಕ ಮಾಡೋ ಸಂದರ್ಭದಲ್ಲಿ ಕೊಡ್ತಾರೆ. ಈ ಛತ್ರಿ ಇದ್ರೆ ಮಾತ್ರ ರಾಜತ್ವ, ಇಲ್ಲ ಅಂತ ಹೇಳಿದ್ರೆ ರಾಜತ್ವ ಇರುವುದಿಲ್ಲ. ಹಾಗೆ ಈ ಛತ್ರಿಯನ್ನ ನೋಡಿದ್ರೆ ಸಾಕು ಶತ್ರು ರಾಜರೆಲ್ಲ ಹೆದರ್ಕೊಂಡು ಓಡ್ ಹೋಗ್ತಾರೆ. ಭೂಮಿ ಮೇಲಿರ್ತಕ್ಕಂತಹ ಯುದ್ಧ ಭೂಮಿನಲ್ಲಿರ್ತಕ್ಕಂಥ ಎಲ್ಲಾ ಶತ್ರುಗಳು ಓಡಿ ಹೋಗ್ತಾರೆ. ಹಾಗೇನೆ ಇದು ಬರೀ ಕೇವಲ ಛತ್ರಿ ಅಲ್ಲ,
ಇದರ ಕೆಳಗೆ ಯಾರಿರ್ತಾರೋ ಆತನಿಗೆ ಯಾವುದೇ ತೊಂದರೆ ಬರೋದಿಲ್ಲ, ಬಡತನ ಬರೋದಿಲ್ಲ, ರೋಗ ರುಜಿನಿ ಬರೋದಿಲ್ಲ, ಅಪಕೀರ್ತಿ ಬರೋದಿಲ್ಲ. ಇದು ಒಂದು ರೀತಿಯ ರಕ್ಷಣೆ ರಾಜನಿಗೆ. ಇದನ್ನ ತಿಳಿದು ಈ ಸತ್ತಿಗೆಯನ್ನ ನಾನು ನಿನಗೆ ಕೊಡಬಹುದಾ ಹೇಳು ಅಂತ ಹೇಳಿ ಆ ಗಾನರಾಣಿಯರಿಗೆ ಕೇಳ್ತಾನೆ. ಅಷ್ಟೇ ಅಲ್ಲ, ಮುಂದುವರೆದು ಆ ಛತ್ರಿಯ ಬಗ್ಗೆ ಮತ್ತೆ ಹೇಳ್ತಾನೆ ನೋಡಿ. ಅನುನಯದೋಳ್ ಎಲ್ಲವಂ ಕೊಡಬಹುದು ಬಿಡಬಹುದು, ಜನನಿಯಂ ಜನಕನಂ ನಲ್ಲಳಂ ದೈವವಂ ಮನೆವಾರ ನಂಬಿ ನಚ್ಚಿರ್ದ ಪರಿವಾರಮಂ ಕೊಡುವ ಬಿಡುವ ಅತಿ ಕಲಿಗಳು ಜನರೊಳಗೆ ಜನಿಸರ್ ಎಂದೆನಲು ನೀನೀಗ ಪೇಳ್ದ ಅನಿತರೊಳು ಬೇಡಿದಡೆ ಕೊಡಬೇಡ, ಕೊಡೆಯನ್ ಈಯನೆ ಲೋಭವೇಕೆ ಅರಸ ಎನ್ನಲ್ ಇದಲ್ಲದೆ ಬೇರೆ ಮಾತಾಪಿತರಿಲ್ಲ ಎಂದನು. ನೋಡಿ, ಇಲ್ಲಿ ಇಬ್ಬರ ಮಾತುಕತೆ ಇದೆ, ಸತ್ಯ ಹರಿಶ್ಚಂದ್ರ ಮತ್ತೆ ಗಾನರಾಣಿಯರು. ಏನ್ ಹೇಳ್ತಾನೆ ಹರಿಶ್ಚಂದ್ರ ಮುಂದುವರೆದು ಅಂದ್ರೆ, ಅನುನಯದೋಳ್ ಎಲ್ಲವಂ ಕೊಡಬಹುದು ಬಿಡಬಹುದು. ಪ್ರೀತಿ ಇದ್ದಾಗ, ಸಲುಗೆ ಇದ್ದಾಗ ನಾವು ಯಾರಿಗೆ ಯಾವುದೇ ವಸ್ತುವನ್ನ ಕೊಡ್ಬೋದು ಬಿಡ್ಬೋದು, ಅದು ನಮ್ಮಿಷ್ಟ. ಆದ್ರೆ ಎಷ್ಟೇ ಪ್ರೀತಿ ಇದ್ರೂ ವಸ್ತುಗಳನ್ನ ಬದಲಾಯಿಸ್ಕೋಬಹುದು. ಆದರೆ ಜನನಿಯಂ, ಯಾರಾದ್ರೂ ತಾಯಿಯನ್ನ ಬದಲಾಯಿಸ್ಕೊಳ್ತಾರಾ? ಖಂಡಿತ ಇಲ್ಲ. ಜನಕನಂ, ತಂದೆಯನ್ನ ಬದಲಾಯಿಸ್ಕೊಳ್ತಾರ ಅಥವಾ ತನ್ನ ತಂದೆಯನ್ನ ಬೇರೆಯವ್ರಿಗೆ ಕೊಟ್ಬಿಡ್ತಾರಾ? ಇಲ್ಲ. ನಲ್ಲಳಂ, ನಲ್ಲಳು ಅಂತ ಹೇಳಿದ್ರೆ ಪ್ರೀತಿಯ ಗಂಡ ಅಥವಾ ಪ್ರೀತಿಯ ಹೆಂಡತಿಯನ್ನ ಯಾರಿಗಾದ್ರೂ ಬಿಟ್ಕೊಟ್ಬಿಡ್ತಾರಾ? ಬಿಟ್ಕೊಡೋದಿಲ್ಲ ಅಲ್ವಾ. ದೈವಮಂ, ಅವರ ಮನೆ ದೇವರನ್ನ ಯಾರಾದ್ರೂ ಬಿಟ್ಕೊಡ್ತಾರಾ? ಖಂಡಿತ ಬಿಟ್ಕೊಡೋದಿಲ್ಲ. ಮನೆವಾರಿ ನಂಬಿ ನಚ್ಚಿದ್ದ ಪರಿವಾರಮಂ, ಅವರನ್ನೇ ನಂಬಿರ್ತಕ್ಕಂತಹ ಕುಟುಂಬ, ತಂದೆ ತಾಯಿ ಮಕ್ಕಳು ಹೆಂಡತಿ, ಈ ಒಂದು ಫ್ಯಾಮಿಲಿ ಇರುತ್ತೆ. ಈ ಕುಟುಂಬವನ್ನ ಯಾರಿಗಾದ್ರೂ ಹಾಗೇನೆ ದಾನ ಮಾಡ್ಬಿಡ್ತಾರ? ಮಾಡೋದಿಲ್ಲ ಅಲ್ವಾ. ಈ ರೀತಿ ಭೂಮಿಯ ಮೇಲೆ ಎಂತಹ ಧೀರ ರಾಜರುಗಳು ಇರ್ಬೋದು, ಆದ್ರೆ ಇವುಗಳನ್ನೇ ದಾನ ಮಾಡ್ತಕ್ಕಂತಹ ರಾಜರು ಯಾರು ಕೂಡ ಇಲ್ಲವೇ ಇಲ್ಲ ಅಂತ ಹೇಳಿ ಹರಿಶ್ಚಂದ್ರ ಹೇಳ್ತಾನೆ. ಆಗ ಗಾನರಾಣಿಯರು ಕೇಳ್ತಾರೆ, ನೀನೀಗ ಪೇಳ್ದ ಅನಿತರೋಳು ಬೇಡಿದಡೆ ಕೊಡಬೇಡ. ಹೌದು, ನೀನ್ ಹೇಳ್ತಿರೋದೇ ಸರಿ ಇದೆ, ಆದ್ರೆ ನೀನ್ ಏನ್ ಹೇಳ್ದಲ್ಲ ಅದನ್ನೇ ನಾವೇನ್ ಕೇಳ್ತಾ ಇಲ್ಲ. ನಾವೇನ್ ನಿಮ್ ಹೆಂಡತಿಯನ್ನ ಕೇಳ್ತಿಲ್ಲ, ಮಕ್ಕಳನ್ನ ಕೇಳ್ತಿಲ್ಲ, ತಂದೆ ತಾಯಿಯನ್ನ ಕೇಳ್ತಾ ಇಲ್ಲ, ನಿಮ್ಮ ದೇವರನ್ನ ಕೇಳ್ತಾ ಇಲ್ಲ. ನಾವು ಕೇಳ್ತಾ ಇರೋದು ಏನು? ಕೊಡೆಯ ನೀಯನೇ ಲೋಭವೇಕೆ. ನಾವು ಕೇಳ್ತಿರೋದು ಒಂದ್ ಛತ್ರಿ ಅಷ್ಟೇ. ಕೊಡೆ ಅಂದ್ರೆ ಛತ್ರಿ. ಆ ಛತ್ರಿಯನ್ನ ಕೊಡೋದಕ್ಕೆ ಯಾಕೆ ನೀನು ಇಷ್ಟು ಹಿಂದೆ ಮುಂದೆ ನೋಡ್ತೀಯ? ಆ ಛತ್ರಿಯನ್ನ ನೀನು ನಮ್ಗೆ ಆರಾಮಾಗಿ ಕೊಡ್ಬೋದಲ್ವಾ? ಆ ಛತ್ರಿಯ ಮೇಲೆ ನಿನಗೆ ಯಾಕೆ ಅಷ್ಟೊಂದು ಮೋಹ ಅಂತ ಹೇಳಿ ಹೇಳ್ತಾನೆ. ಅಷ್ಟೇ ಅಲ್ಲ, ಏನಂತ ಹೇಳ್ತಾನೆ ನೋಡಿ, ಲೋಭ ಅಂತಂದ್ರೆ ಜಿಪುಣತನ. ಆ ಛತ್ರಿಯ ಮೇಲೆ ನಿನಗೆ ಏನಕ್ಕೆ ಅಷ್ಟೊಂದು ಜಿಪುಣತನ? ಅದನ್ನ ನೀನು ಕೊಟ್ಟು ಬಿಡು ನಮಗೆ ಅಂತ ಹೇಳಿ ಹೇಳ್ತಾನೆ. ಆಗ ಹರಿಶ್ಚಂದ್ರ ಹೇಳ್ತಾನೆ, ಇದಲ್ಲದೆ ಬೇರೆ ಮಾತಾಪಿತರಿಲ್ಲ ಎಂದನು. ಈ ಛತ್ರಿ ನನಗೆ ತಂದೆ ತಾಯಿಯ ಸಮಾನ, ಹಾಗಾಗಿ ಈ ಛತ್ರಿಯನ್ನ ನಾನು ಕೊಡೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿ ಗಾನರಾಣಿಯರಿಗೆ ಹೇಳ್ತಾನೆ. ನಂತರ ನೋಡಿ, ಕೊನೆಯದಾಗಿ ಆ ಛತ್ರಿಯ ಪ್ರಾಮುಖ್ಯತೆಯನ್ನ ಹೇಳ್ತಾನೆ. ಲೋಗರಿಗೆ ಕೊಡಬಾರದಾಗಿ ಸತಿ, ವಂಶಗತವಾಗಿ ಬಂದುದರಿಂದ ತಂದೆ, ಪಟ್ಟವ ಕಟ್ಟುವಾಗಲ್ ಅರ್ಚಿಸಿಕೊಂಬುದಾಗಿ ದೈವಂ, ನೆಳಲ ತಂಪನ್ ಒಸೆದು ಈಬುದಾಗಿ ಸಾಗಿಸುವ ತಾಯಿ, ದುರದೋಳ್ ಅರಿಗಳಂ ನಡಿಗಿಸುವುದಾಗಿ ಚತುರಂಗ ಬಲ ಎನಿಸಿತು. ಈ ಛತ್ರವೆಂಬಾಗಳ್ ಇದನರಿದರೆದು ಬೇಡುವರನ್ ಅತಿ ಮರುಳರ್ ಎನ್ನರೆ ಮೂಜಗದೋಳ್. ನೋಡಿ ಏನ್ ಹೇಳ್ತಿದ್ದಾರೆ ಕೊನೆಗೆ ಅಂತ ಹೇಳಿದ್ರೆ, ಲೋಗರಿಗೆ, ಲೋಗರು ಅಂತ ಹೇಳಿದ್ರೆ ಪರಕೀಯರು, ಬೇರೆ ವ್ಯಕ್ತಿಗಳು, ಬೇರೆ ವ್ಯಕ್ತಿಗಳಿಗೆ ಇದನ್ನ ಕೊಡಬಾರದು. ಹಾಗಾಗಿ ಇದನ್ನ ನಾನು ಏನಕ್ಕೆ ಹೋಲಿಕೆ ಮಾಡ್ತಾ ಇದ್ದೇನೆ? ಇದನ್ನ ನಾನು ನನ್ನ ಹೆಂಡತಿಗೆ ಹೋಲಿಕೆಯನ್ನ ಮಾಡ್ತಾ ಇದ್ದೇನೆ. ಹಾಗೆ ಈ ಛತ್ರಿ ರಾಜನಿಗೆ ವಂಶ ಪಾರಂಪರ್ಯವಾಗಿ ಬಂದಿರುತ್ತೆ, ವಂಶಗತವಾಗಿ ಬಂದುದರಿಂದ ಇದನ್ನ ನಾನು ಏನಂತ ಕರೀತೇನೆ? ತಂದೆ ಅಂತ ಹೇಳಿ ಕರೀತೇನೆ. ಹಾಗೆ ಪಟ್ಟವ ಕಟ್ಟುವ ಸಂದರ್ಭದಲ್ಲಿ, ರಾಜನಿಗೆ ಪಟ್ಟಾಭಿಷೇಕವನ್ನ ಮಾಡುವ ಸಂದರ್ಭದಲ್ಲಿ ಇದನ್ನ ಪೂಜೆ ಮಾಡ್ತಾರೆ, ಅರ್ಚಿಸಿಕೊಳ್ಳುತ್ತೆ. ಈ ಒಂದು ಛತ್ರಿ ಪೂಜೆಯನ್ನ ಮಾಡ್ತಾರೆ. ಹಾಗಾಗಿ ಇದು ದೇವರಿಗೆ ಸಮಾನ. ಹಾಗೆ ಇದು ಯಾವಾಗ್ಲೂ ಕೂಡ ರಾಜನಾದಂತವನಿಗೆ ಯುದ್ಧ ಮಾಡೋ ಸಂದರ್ಭದಲ್ಲಿ ನೆರಳನ್ನ ಕೊಟ್ಟು ಕಾಪಾಡುತ್ತೆ, ನೆರಳನ್ನ ಕೊಟ್ಟು ಪ್ರೀತಿಯಿಂದ ನೋಡ್ಕೊಳ್ಳುತ್ತೆ. ಹಾಗಾಗಿ ಇದು ನನ್ನನ್ನ ಕಾಪಾಡತಕ್ಕಂತಹ ತಾಯಿ ಇದ್ದ ಹಾಗೆ. ಅಷ್ಟೇ ಅಲ್ಲ, ಭೂಮಿಯ ಮೇಲಿದ್ದಂತಹ ನನ್ನ ವಿರುದ್ಧವಾಗಿರ್ತಕ್ಕಂತಹ ಶತ್ರುಗಳನ್ನ ಸಂಹಾರ ಮಾಡುವ ಒಂದು ಅಸ್ತ್ರ ಅಂತ ಹೇಳಿದ್ರು ಕೂಡ ತಪ್ಪಾಗಲ್ಲ. ಶತ್ರುಗಳನ್ನ ನಡುಗಿಸ್ತಕ್ಕಂತಹ
ಚತುರಂಗ ಬಲ ಇದ್ದಂಗೆ. ಚತುರಂಗ ಅಂತ ಹೇಳಿದ್ರೆ 4 ರೀತಿಯ ಬಲಗಳು: ಆನೆ, ಕುದುರೆ, ಒಂಟೆ ಮತ್ತೆ ಕಾಲಾಳು. ಸೊ ಇಷ್ಟು ಈ 4 ಬಗೆಯ ಸೈನ್ಯವನ್ನೇ ಮೀರಿಸ್ತಕ್ಕಂತಹ ಶಕ್ತಿ ಈ ಒಂದು ಛತ್ರಿಗೆ ಇದೆ. ಹಾಗಾಗಿ ಇದಕ್ಕೆ ನಾನು ಚತುರಂಗ ಬಲ ಅಂತ ಹೇಳಿ ಕೂಡ ಹೇಳ್ತೀನಿ. ಈ ರೀತಿಯ ಛತ್ರಿ, ಈ ರೀತಿಯ ಛತ್ರಿಯ ಸಾಮರ್ಥ್ಯವನ್ನ ಅರಿದು ನೀವು ಮತ್ತೆ ನನಗೆ ಆ ಛತ್ರಿನೇ ಬೇಕು ಅಂತ ಹೇಳಿ ಕೇಳ್ತಿರಲ್ಲ, ನಿಮ್ಮಷ್ಟು ಮೂರ್ಖರು ಈ ಪ್ರಪಂಚದಲ್ಲಿ ಯಾರು ಇಲ್ಲವೇ ಇಲ್ಲ ಅಂತ ಹೇಳಿ ಸತ್ಯ ಹರಿಶ್ಚಂದ್ರ ಆ ಗಾನರಾಣಿಯರಿಗೆ ಹೇಳ್ತಾನೆ. ನೋಡಿ, ಕೊನೆಯದಾಗಿ ಏನ್ ಹೇಳ್ತಾನೆ ಅಂತ ಹೇಳಿದ್ರೆ, ಬೇರೆ ಯಾವ ವ್ಯಕ್ತಿಗಳಿಗೂ ಕೂಡ ನಾನು ಇದನ್ನ ಕೊಡಬಾರ್ದು. ಹಾಗಾಗಿ ಇದು ನನ್ನ ಹೆಂಡತಿಯ ಸಮ, ವಂಶ ಪಾರಂಪರ್ಯವಾಗಿ ಇದು ನನಗೆ ಬಂದಿದೆ. ಹಾಗಾಗಿ ಇದು ನನ್ನ ತಂದೆಯ ಸಮ. ಹಾಗೇನೆ ಪಟ್ಟಾಭಿಷೇಕ ಮಾಡೋ ಸಂದರ್ಭದಲ್ಲಿ ಇದಕ್ಕೆ ಪೂಜೆಯನ್ನ ಮಾಡ್ತಾರೆ. ಹಾಗಾಗಿ ಇದು ದೇವರಿಗೆ ಸಮ. ಹಾಗೆ ಇದು ನನಗೆ ನೆರಳನ್ನ, ರಕ್ಷಣೆಯನ್ನ ಕೊಡುತ್ತೆ. ಹಾಗಾಗಿ ಇದು ತಾಯಿಯ ಸಮ. ಹಾಗೆ ಇದನ್ನ ನೋಡಿದಂತಹ ಶತ್ರು ರಾಜರುಗಳು ಹೆದರ್ಕೊಂಡು ಓಡಿ ಹೋಗ್ತಾರೆ. ಹಾಗಾಗಿ ಇದು ನನಗೆ ಒಂದು ಚತುರಂಗ ಬಲ ಇದ್ದಂಗೆ. ಇಷ್ಟೊಂದು ಒಬ್ಬ ರಾಜನಾಗಲು ಬೇಕಾದಂತವನಿಗೆ ಅಥವಾ ಒಬ್ಬ ರಾಜನಿಗೆ ಮುಖ್ಯವಾಗಿ ಬೇಕಾದಂತದ್ದೇ ಈ ಛತ್ರಿ. ಈ ಛತ್ರಿಯನ್ನೇ ಕೇಳ್ತಿರಲ್ಲ, ನಿಮ್ಮಂತ ಮೂರ್ಖರು ಈ ಭೂಮಿ ಮೇಲೆ ಯಾರಾದ್ರೂ ಇದಾರಾ ಅಂತ ಹೇಳಿ ಆ ಗಾನರಾಣಿಯರಿಗೆ ಪ್ರಶ್ನೆಯನ್ನ ಮಾಡ್ತಾನೆ. ಸೊ ಈ ರೀತಿ ಸತ್ಯ ಹರಿಶ್ಚಂದ್ರ ಹಾಗೆ ಗಾನರಾಣಿಯರು ಇಬ್ಬರ ನಡುವೆ ಮಾತುಕತೆ ನಡೆಯುತ್ತೆ. ಇಲ್ಲಿ ಸತ್ಯ ಹರಿಶ್ಚಂದ್ರ ಯಾವುದೇ ಕಾರಣಕ್ಕೂ ಆತನ ಬಳಿ ಇದ್ದಂತಹ ಛತ್ರಿಯನ್ನ ಗಾನರಾಣಿಯರಿಗೆ ಕೊಡೋದಿಲ್ಲ. ಇಲ್ಲೂ ಕೂಡ ವಿಶ್ವಾಮಿತ್ರ ಸತ್ಯ ಹರಿಶ್ಚಂದ್ರನನ್ನ ಏನು ಸೋಲಿಸ್ತೀನಿ ಅಂತ ಹೇಳಿ ಹೋಗಿದ್ನಲ್ಲ, ಆ ಸೋಲಿಸೋದ್ರಲ್ಲಿ ಇಲ್ಲಿ ಮತ್ತೆ ವಿಶ್ವಾಮಿತ್ರನೇ ವಿಫಲನಾಗ್ತಾನೆ ಅಂತ ಹೇಳಿ ಹೇಳ್ತಾ, ವಿದ್ಯಾರ್ಥಿಗಳೇ, ಈ ದಿನದ ತರಗತಿ ನಿಮ್ಮೆಲ್ಲರಿಗೂ ಕೂಡ ಅರ್ಥ ಆಯ್ತು ಅನ್ಕೊಂಡು ತರಗತಿಯನ್ನ ಮುಗಿಸೋಣ. ಧನ್ಯವಾದಗಳು.